ನಾವು KRS ರಸ್ತೆ ಮತ್ತು PK ಸ್ಯಾನಿಟೋರಿಯಂ ರಸ್ತೆ ಅಂಥೇಳಿ ಇದುವರೆಗೆ ನಾವು ಕರಿತಾ ಇದ್ವು. ಇವತ್ತು ಕೂಡ ಇವತ್ತಿನ ಮಟ್ಟಕ್ಕೂ ಕೂಡ ನಾವು ಅದನ್ನು KRS ರಸ್ತೆ ಅಂಥೇಳಿ ಕರೆಯುವಂಥ ವಾಡಿಕೆ ಇದ್ದೇ ಇದೆ. ನಾವು PK ಸ್ಯಾನಿಟೋರಿಯಂ ಅನ್ನುವಂತಹ ರಸ್ತೆಗಳನ್ನು PK ಸ್ಯಾನಿಟೋರಿಯಂ ಅನ್ನುವಂಥ ಆಸ್ಪತ್ರೆ ಬಿಟ್ಟರೆ ಪ್ರಿನ್ಸಸ್ ಕೆಂಪರಾಜಮಣಿ ಅಂಥೇಳಿ ನಾವು ಇತ್ತೀಚೆಗೆ ಮಾತ್ರ ಇತಿಹಾಸವನ್ನು ನೋಡಿದಾಗ ಆ ವಿಚಾರಗಳು ನಮಗೆ ಗೊತ್ತಾಗಿರುವಂಥದ್ದು. ನಾವೆಲ್ಲ TB ಹಾಸ್ಪಿಟಲ್, ನಾವೆಲ್ಲ ಅಕ್ಕಪಕ್ಕ ಇರತಕ್ಕಂತಹ ಬಡಾವಣೆಯವರು. ಆದರೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳು 2013 ಈ ಹಿಂದೆ ಮುಖ್ಯಮಂತ್ರಿಗಳಾದಂತಹ ಸಂದರ್ಭ, ಈ 2023 ಸಂದರ್ಭ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅದರಲ್ಲೂ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿ, ಮೈಸೂರಿನ ಮಗ, ಈ ಮಟ್ಟಕ್ಕೆ ಸುಮಾರು 3,000 ಕೋಟಿಗಳಷ್ಟು ಅನುದಾನವನ್ನು ಮಹಾರಾಜರನ್ನ ಬಿಟ್ಟರೆ ಮೈಸೂರಿನ ನಗರಕ್ಕೆ ಇಷ್ಟೊಂದು ಸೇವೆಯನ್ನು ಸಲ್ಲಿಸತಕ್ಕಂತಹ ಸಿದ್ದರಾಮಯ್ಯನವರು ಅವರನ್ನು ಗುರುತಿಸಬೇಕು, ಅವ್ರನ್ನ ಹೆಸರನ್ನು ಮುಂದಿನ ಜನಾಂಗಕ್ಕೂ ಕೂಡ ತಿಳಿಸ್ಬೇಕು, ಮುಂದಿನ ಯುವ ಜನಾಂಗಕ್ಕೂ ಕೂಡ ತಿಳಿಸ್ಬೇಕು ಅಂತೇಳಿ ನಮ್ಮ ಶಾಸಕರು ಕೆ ಹರೀಶ್ ಗೌಡರು ಒಂದು ಸಭೆಯಲ್ಲಿ ನಾವು ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅದನ್ನು ಸಿದ್ದರಾಮಯ್ಯ ಹಬ್ ಅಂತೇಳಿ ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಇತಿಹಾಸದಲ್ಲಿ ನಮ್ಮ ರಾಜ ಮಹಾರಾಜರು ಅವರೆಲ್ಲ ಇದ್ದಾರೆ. ಅವರ ಜಯಚಾಮರಾಜ ಒಡೆಯರ್ ವೃತ್ತ, KR ವೃತ್ತ, ಅನೇಕ ವೃತ್ತಗಳು ರಸ್ತೆಗಳು ಅಲ್ಲಲ್ಲಿದೆ. ಆದರೆ ಇತ್ತೀಚಿನ ಕೆಲವು ದಾಖಲೆಗಳು ಸುಮಾರು ಆ ದಾಖಲೆಗಳು ಎಲ್ಲಿಂದ ಬಂತು ಏನು ಅಂಥೇಳಿ ನಮಗೇನು ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ, ಅಪರೂಪದ ರಾಜಕಾರಣಿ ಸಿದ್ದರಾಮಣ್ಣನವರನ್ನು, ಯಾಕಂದರೆ ಇವತ್ತು ಜಯದೇವ ಆಸ್ಪತ್ರೆ ಹತ್ರ ನಿಂತ್ಕೊಂಡ್ರೆ ನಮಗೆ ನೆನಪಾಗುವಂಥದ್ದೇ ಸಿದ್ದರಾಮಯ್ಯನವರು. ಅಲ್ಲಿ ಆರೋಗ್ಯ ಕೇಂದ್ರ, ಕಿದ್ವಾಯಿ ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಟ್ರಾಮಾ ಸೆಂಟರ್ ಇರ್ಬೋದು, ಅನೇಕ ಆಸ್ಪತ್ರೆಗಳೆಲ್ಲ ಅಲ್ಲಿರೋದ್ರಿಂದ ನಮ್ಮ ಶಾಸಕರು ಆ ಆಲೋಚನೆಗಳನ್ನು ಮಾಡಿ, ಮತ್ತು ನಮ್ಮ ಶಾಸಕರು ಮತ್ತು ನಾವು ಅನ್ನೋದಕ್ಕಿಂತ ಈ ಮೈಸೂರು ನಗರದ ಜನ, ಮೈಸೂರು ಮಹಾಜನತೆ ಮತ್ತು ಮೈಸೂರು ಜಿಲ್ಲೆಯ ಜನ ಸಿದ್ದರಾಮಣ್ಣನನ್ನು ಬಹಳ ಇಷ್ಟಪಡ್ತಿದ್ದಾರೆ. ಆ ಕಾರಣಕ್ಕೆ ಅವ್ರ ಹೆಸರು ಇರಲಿ ಅನ್ನುವಂತಹ ಆಲೋಚನೆಗಳನ್ನು ಬಿಟ್ಟರೆ ಯಾವುದೇ ರೀತಿಯ ಪಕ್ಷಪಾತಿ ಅವರು ನಮ್ಮ ಕಾಂಗ್ರೆಸ್ನವರು ನಾವು ಅದನ್ನು ಇಡಬೇಕು ಅನ್ನುವಂಥ ಆಲೋಚನೆಗಳೇನು ಇರಲಿಲ್ಲ. ಆದರೆ ಇವತ್ತು ಕೂಡ ಅನೇಕ ಸಾರ್ವಜನಿಕರಲ್ಲಿ ನಿಂತ್ಕೊಂಡಾಗ ಸಿದ್ದರಾಮಯ್ಯನವರ ಪುತ್ಥಳಿ ಇರಬೇಕು ಅನ್ನುವಂತಹ ಒಂದು ಮಾತು ಕೂಡ ಬರ್ತಾ ಇದೆ ನಮಗೆ. ಆದರೆ ಆ ಕಾರಣ ಪುತ್ಥಳಿ ಅನ್ನುವಂಥದ್ದು ಮುಂದಿನ ಸರ್ಕಾರದಲ್ಲಿ ಅಥವಾ ಮುಂದಿನ ಆಲೋಚನೆಗಳಲ್ಲಿ ಅದು ಬಂದೇ ಬರುತ್ತೆ. ಆದರೆ ಇವತ್ತು ನಮ್ಮ ಶಾಸಕರು ಏನು ಹೇಳಿದ್ದಾರೆ, ಸಾರ್ವಜನಿಕರು ಏನು ಹೇಳ್ತಿದ್ದಾರೆ, ರಸ್ತೆಗೆ ಆ ಹೆಸರನ್ನು ಇಡೋದು ಸೂಕ್ತ ಅನ್ನುವಂಥ ಮಾತುಗಳು ಬರ್ತಿದೆ. ಆದರೆ ಇಲ್ಲಿ ಚರ್ಚೆ ಅನ್ನುವಂಥದ್ದಕ್ಕಿಂತ ಎಲ್ಲ ಪಕ್ಷಾತೀತವಾಗಿ ಸಿದ್ದರಾಮಣ್ಣನವರ ನಾಯಕತ್ವವನ್ನು ಒಪ್ಕೋತಾರೆ. ಆದರೆ ಇದೊಂದು ವಿಷಯದಲ್ಲಿ ಯಾಕೆ ಇಷ್ಟೆಲ್ಲ ಚರ್ಚೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಸರ್, ಯಾಕಂತಂದರೆ ನಿನ್ನೆ ಕೂಡ ಸಂಸದರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ತಗೊಂಡೋಗ್ತಾರೆ. ಈ ಹಿಂದೆ ಕಾರ್ಪೊರೇಷನ್ ಕಮಿಷನರ್ ಹೇಳ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂಥ ದಾಖಲೆ, ಪೂರಕವಾದಂಥ ಕಡತಗಳಲ್ಲಿ ಯಾವುದೇ ಹೆಸರಿಲ್ಲ, ನಮೂದನೆ ಆಗಿಲ್ಲ, ಎಲ್ಲೂ ಕೂಡ ದಾಖಲೆ ಇಲ್ಲ ಅಂತ ಹೇಳಿದ್ದಕ್ಕೆ ಸಂಸದರು ದಾಖಲೆಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಕೊಟ್ಟಂಥ ಸಂದರ್ಭದಲ್ಲಿ ಹೌದು ಅಂತ ಸ್ವತಃ ಕಾರ್ಪೊರೇಷನ್ ಕಮಿಷನರ್ ಅವರೇ ಒಪ್ಕೊಂಡಿದ್ದಾರೆ. ಈ ಪ್ರಶ್ನೆ ಇದ್ದಿರೋದೇನೆಂದರೆ, ಆ ಒಂದು ರಸ್ತೆಗೆ ಬೇಕಾ, ಬೇರೆ ಯಾವ್ದಾರ ಒಂದು ರಸ್ತೆಗೆ ಅಥವಾ ಬಡಾವಣೆ ಮಾಡಿ ಅಲ್ಲಿ ಸಿದ್ದರಾಮಯ್ಯ ಅವ್ರ ಹೆಸರು ಇಡ್ಬಾರ್ದಲ್ಲ, ಅದೇ ರಸ್ತೆ ಯಾಕೆ ಬೇಕು ಅಂತ ಪ್ರಶ್ನೆ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು ಶೈಕ್ಷಣಿಕ, ಮೈಸೂರು ಜಿಲ್ಲೆಯ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ವಲಯ ಮತ್ತು ವೈದ್ಯಕೀಯ ವಲಯಕ್ಕೆ ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಎಲ್ಲೋ ಸೇವೆಯನ್ನು ನಮ್ಮ ಮೈಸೂರು ನಗರದ ಸುತ್ತಮುತ್ತ ಇರೋದಂಥ ರಸ್ತೆಗಳು ಇಡ್ಬೋದಿತ್ತು ಅವ್ರ ಹೆಸರನ್ನು. ಆದರೆ ಎಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಎಲ್ಲಿ ಇತಿಹಾಸವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ, ಇತಿಹಾಸವನ್ನು ಉಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ, ಅಲ್ಲಿಗೆ ಅವ್ರ ಹೆಸರನ್ನು ಇಡುವುದು ಸೂಕ್ತ ಅನ್ನುವಂಥ ಮಾತುಗಳಿದೆ. ನಮ್ಮ ಶಾಸಕರ ಜೊತೆ ಇದ್ರ ಬಗ್ಗೆ ಚರ್ಚೆಯೂ ಕೂಡ ನಡೆಯುತ್ತೆ. ನಿನ್ನೆ ದಾಖಲೆಗಳೇನಿದೆ ಅದನ್ನು ನಮ್ಮ ಶಾಸಕರು ಮತ್ತು ಅದರ ನಗರ ಪಾಲಿಕೆಯವರು ಕೂಡ ಅದನ್ನು ವಿಮರ್ಶೆಯನ್ನು ಮಾಡ್ತಾರೆ. ಅದು ಯಾವುದು ಸೂಕ್ತ ಅನ್ನುವಂಥದ್ದಕ್ಕಿಂತನೂ ಕೂಡ ಇಲ್ಲಿ ಅನೇಕ ರಾಜ ಮಹಾರಾಜರ ಸೇವೆ ಇತಿಹಾಸದಲ್ಲಿ ಈಗಾಗಲೇ ಇದೆ. ಆದರೆ ಮತ್ತೆ ಇತಿಹಾಸವನ್ನು ಸೇರಿರ್ತಕ್ಕಂತಹ ಮಹಾರಾಜರುಗಳನ್ನು ಹೆಸರುಗಳನ್ನು ಮತ್ತೆ ಇಡುವಂಥದ್ದು, ಅದರಲ್ಲೂ ಪ್ರಿನ್ಸಸ್ ರಸ್ತೆ ಅಂತ ಹೇಳಿದ್ರೆ ಉಚ್ಚಾರಣೆ ಮಾಡೋದೇ ಕಷ್ಟ. ಯಾಕಂದರೆ ಪ್ರಿನ್ಸಸ್ ಅನ್ನುವಂಥದ್ದು ಇಂಗ್ಲೀಷ್ ಮಯವಾಗಿರ್ತಕ್ಕಂಥ ಪದ. ಆ ಕಾರಣಕ್ಕೆ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಹೆಸರನ್ನು ಇಡೋದು ಸೂಕ್ತ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಇದೆ. ಈಗಾಗಲೇ ಮೈಸೂರಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಸರ್, ಪ್ರಿನ್ಸಸ್ ರಸ್ತೆ ಮತ್ತು ಈ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತೇಳಿ. ಈ ಹೋರಾಟ ಮುಂದುವರೆದಂಥ ಸಂದರ್ಭದಲ್ಲಿ ಏನಾಗ್ಬೋದು ಸರ್ ಮುಂದೆ? ಇಲ್ಲಿ ನಾವು ಹೋರಾಟವನ್ನು ಮಾಡಿ ಹೆಸರನ್ನ ಅಭಿಮಾನದಿಂದ ಇಡಬೇಕು ಅನ್ನೋದು ಬಿಟ್ಟರೆ, ಹೋರಾಟವನ್ನು ಮಾಡಿ ಅವರ ಹೆಸರನ್ನು ನಾವು ಇಟ್ಟೇ ಬಿಡ್ತೀವಿ ಅನ್ನುವಂಥ ಮನಸ್ಸುಗಳಿದೆ ನಮ್ಮಲ್ಲಿ. ಆದರೂ ಕೂಡ ಇಲ್ಲಿ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಎಲ್ಲ ಹಿರಿಯ ವ್ಯಕ್ತಿತ್ವಗಳನ್ನು ಒಳಗೊಂಡಂತಹ ಕವಿಗಳಿದ್ದಾರೆ, ವಿಮರ್ಶೆಯನ್ನು ಮಾಡುವಂತಹ ವ್ಯಕ್ತಿಗಳಿದ್ದಾರೆ, ಶೈಕ್ಷಣಿಕ ರಂಗ ಇದೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ. ಅದೆಲ್ಲವನ್ನು
ಕುಳಿತು ನಾವೆಲ್ಲ ಒಂದು ಕಡೆ ಕುಳಿತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಮುಂದೆ ಏನು ತೀರ್ಮಾನವನ್ನು ಮಾಡ್ಕೋಬೇಕು ಅನ್ನೋದನ್ನು ನಾವು ಇಷ್ಟರಲ್ಲೇ ನಾಳೆ ಅಥವಾ ನಾಡಿದ್ದಲ್ಲಿ ನಾವು ತಿಳಿಸ್ತೀವಿ. ಇದನ್ನು ಹೇಗೆ ಅದನ್ನು ರೂಪರೇಷೆನ ತರೋದು, ಯಾಕಂದ್ರೆ ನಮ್ಮ ಶಾಸಕರು ಯಾವ ಕೆಲಸವನ್ನು ಮಾಡಬೇಕು ಅಂತಾರೆ ಅದನ್ನು ಮಾಡ್ತಾರೆ. ಆದರೆ ಈ ಥರದ ಏನೇನೋ ದಾಖಲೆಗಳೆಲ್ಲ ಇತ್ತೀಚೆಗೆ ಅಲ್ಲಲ್ಲಿ ಓಡಾಡ್ತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ನಿನ್ನೆಯಿಂದ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಅನ್ನೋದನ್ನು ನಾವು ಮತ್ತೆ ಇದರಲ್ಲಿ ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ, ಸಿದ್ದರಾಮಯ್ಯ ಅವ್ರನ್ನ ಓಲೈಸ್ಕೊಳ್ಳೋಕ್ಕೆ ಈ ರೀತಿಯಾದಂಥ ಐ ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದು ಬಿಜೆಪಿಯವರ ಮಾತು ಸರ್. ಇವತ್ತು ಮೈಸೂರು ಮಿತ್ರ ಪತ್ರಿಕೆಯ ಕವಿ KB ಗಣಪತಿಯವರು ಲೇಖನವನ್ನು ಬರೆದಿದ್ದಾರೆ. ಅದರಲ್ಲಿ ನೀವೆಲ್ಲ ನೋಡಬೇಕು, ಇಲ್ಲಿ ಓಲೈಕೆ ರಾಜಕಾರಣ ಯಾರಿಗೂ ಕೂಡ ಬೇಕಿಲ್ಲ. ಯಾರು ಮೈಸೂರು ಜಿಲ್ಲೆಗೆ ಸೇವೆಯನ್ನು ಸಲ್ಲಿಸ್ತಾರೆ, ನಮ್ಮ ಮೈಸೂರು ನಗರದ, ಯಾಕಂದರೆ ಸಾರ್ವಜನಿಕರು ಇವತ್ತು ಕೂಡ ನೀವೆಲ್ಲ ನಿಂತ್ಕೊಂಡು ನೋಡಿದಾಗ ಪಾಪ ಖುಷಿಯನ್ನು ಪಡ್ತಾರೆ. BPL ಕಾರ್ಡ್ ಇಟ್ಕೊಂಡು ₹1 ಇಲ್ಲದಂತೆ ನಾವು ಸೇವೆಯನ್ನು, ನಾವು ವೈದ್ಯಕೀಯ ನಾವು ಒಂದು ರೋಗಿಯನ್ನು ವಾಸಿ ಮಾಡ್ಕೊಂಡು ಬಂದವು ಅಂತೇಳಿ ಖುಷಿಯನ್ನು ಪಡ್ತಾರೆ. ಆದರೆ ಆ ಒಂದು ಆಲೋಚನೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಅವರ ಇತಿಹಾಸವನ್ನು ಸೃಷ್ಟಿಯನ್ನು ಮಾಡಬೇಕು ಅನ್ನುವಂಥ ಒಂದೇ ಒಂದು ಆಲೋಚನೆ ಬಿಟ್ಟರೆ ಓಲೈಕೆ ರಾಜಕಾರಣ ನಮಗೇನು ಅವಶ್ಯಕತೆ ಇಲ್ಲ. ಯಾರೇ ಪಕ್ಷಾತೀತವಾಗಿ ಮಾಡಿದಾಗ ಅವರನ್ನು ನಾವು ಹೊಗಳೋಣ. ಯಾಕಂದರೆ ರಾಜ ಮಹಾರಾಜರು ಕೂಡ ಈ ರಾಜ್ಯಕ್ಕೆ, ಈ ಮೈಸೂರು ಜಿಲ್ಲೆಗೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಗೌರವವನ್ನು ಕೊಡ್ತಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂಥೇಳಿ ನಾವೆಲ್ಲ ಅವರ ಅಭಿಮಾನಿಗಳು, ಅನುಯಾಯಿಗಳು ಇರೋದ್ರಿಂದ ಈ ಸಾರ್ವಜನಿಕರು ಕೂಡ ಪಕ್ಷಾತೀತವಾಗಿ ಅವ್ರ ನಾಯಕತ್ವವನ್ನು ಒಪ್ಕೋತಿದ್ದೀವಿ. ಆ ಕಾರಣಕ್ಕೆ ಅವರು ಕೂಡ ಇದು ಬರೋದು ಸೂಕ್ತ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಇದೆ. ಈಗ ಪುತ್ಥಳಿ ಅಂತೇಳಿ ನೀವು ಮಾತು ಮಧ್ಯೆ ಹೇಳಿದ್ರಿ ಸರ್, ಪುತ್ಥಳಿ ನಿರ್ಮಾಣ ಮಾಡ್ಬೋದು ಅಥವಾ ಅದು ಕೂಡ ಒಂದು ಪ್ರಸ್ತಾವನೆ ಜನಗಳ ಮಧ್ಯೆ ಬರ್ತಾ ಇದೆ ಅಂತ, ಅದೇನಾರು ಆಗುತ್ತಾ ಸಿದ್ದರಾಮಯ್ಯ ಅವರ ಪುತ್ಥಳಿ ನಿರ್ಮಾಣ? ಇಲ್ಲ, ಈಗ ಅದರ ಬಗ್ಗೆ ಇನ್ನೂ ಚರ್ಚೆಗೆ ಬಂದಿಲ್ಲ. ಯಾಕಂದರೆ ನಾವು ಯಾವುದೇ ಹೇಳಿಕೆಯನ್ನು ಕೊಡಬೇಕಾದ್ರೆ ನಮ್ಮ ಶಾಸಕರ ನೇತೃತ್ವದಲ್ಲೇ ನಾವೆಲ್ಲ ಹೋಗುವಂಥದ್ದು, ಅವರ ಹಿಂಬಾಲಕನ ಅವರ ಒಂದು ಹಾದಿಯಲ್ಲೇ ಸಾಗುವಂಥದ್ದು. ಈಗ ಮೊದಲು ರಸ್ತೆ ಅನ್ನುವಂತಹ ವಿಚಾರ ಬಂದಿದೆ, ಇದು ಕೊನೆಯನ್ನು ಮುಟ್ಟಬೇಕು ಅನ್ನುವಂಥದ್ದು ನಮ್ಮ ಆಲೋಚನೆಗಳಿದೆ. ಎಲ್ಲೂ ಕೂಡ ನಮ್ಮ ಸಿದ್ದರಾಮಣ್ಣನವರಿಗೆ ಎಲ್ಲೂ ಕೂಡ ಅಪಮಾನಗಳು, ಒಂದು ಯಾವುದೇ ರೀತಿಯ ಅವರ ವ್ಯಕ್ತಿತ್ವಕ್ಕೆ ಕಿಂಚಿತ್ತೂ ಕೂಡ ಅವರು ಕಳಂಕ ಬರಬಾರ್ದು. ಆ ರೀತಿಯಲ್ಲಿ ನಾವೆಲ್ಲ ಅವ್ರ ಜೊತೆ ಇರುವಂಥದ್ದು. ಆ ಕಾರಣಕ್ಕೆ ನಮ್ಮ ಶಾಸಕರು ಮತ್ತೆ ಚರ್ಚೆಯನ್ನು ಮಾಡಿ ಇದರ ಬಗ್ಗೆ ಏನು ನಮ್ಮ ನಗರ ಪಾಲಿಕೆಯನ್ನೆಲ್ಲ ಅಭಿಪ್ರಾಯಗಳು ಬಂದಿದೆ ತಿಳಿದುಬಿಟ್ಟು ಮುಂದಿನ ದಿನಗಳಲ್ಲಿ ಈ ರಸ್ತೆಗೆ ಹೆಸರನ್ನು ಇಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಠ ಇದೆ. ತಿಳಿಯೋಣ.